ಹಾಯ್ ನಮಸ್ತೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ. ನಮ್ಮ ದೇಶ ಅನ್ನುವಂಥದ್ದು ದೇವಾಲಯಗಳ ತಾಣ ಅಂತಾನೆ ಹೇಳ್ಬೋದು. ಇಲ್ಲಿ ಎಷ್ಟೋ ದೇವಾಲಯಗಳು ಇವೆ. ಈ ಒಂದೊಂದು ದೇವಾಲಯ ಕೂಡ ಅದರದ್ದೇ ಆದ ದಂತಕಥೆಗಳನ್ನ, ಇತಿಹಾಸಗಳನ್ನ, ಶ್ರೇಷ್ಠತೆಯನ್ನ ಎಲ್ಲವನ್ನ ಕೂಡ ಒಳಗೊಂಡಿದೆ. ಈ ದೇವಾಲಯಗಳೆಲ್ಲ ಅವುಗಳ ಮಹತ್ವವನ್ನ, ಅವುಗಳ ಇತಿಹಾಸದ ಪರಂಪರೆಯನ್ನ ತಿಳಿಸುತ್ತೆ. ಹಾಗೆ ನಮ್ಮ ದೇಶದಲ್ಲಿರುವ ಅನೇಕ ನಿಗೂಢ ದೇವಾಲಯಗಳು ಕೂಡ ಇವೆ. ಅಂತಹವುಗಳಲ್ಲಿ ಕರ್ನಿ ಮಾತಾ ದೇವಾಲಯ ಕೂಡ ಒಂದು. ಈ ದೇವಾಲಯವನ್ನ ದೇಶ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲಿಗಳ ದೇವಾಲಯ ಅಂತಾನೆ ಕರೆಯಲಾಗುತ್ತೆ. ಇಲ್ಲಿ ಇಲಿಗಳಿಗೆ ವಿಶೇಷವಾದ ಸ್ಥಾನಮಾನ ಇದೆ. ಹಾಗಾದ್ರೆ ಬನ್ನಿ, ಕರ್ನಿ ಮಾತಾ ದೇವಾಲಯದ ಇತಿಹಾಸ ಏನು, ಇಲ್ಲಿ ಇಲಿಗಳನ್ನ ಯಾಕೆ ಪೂಜಿಸಲಾಗುತ್ತೆ, ಯಾಕೆ ಅಷ್ಟು ಗೌರವ ಭಾವದಿಂದ ನೋಡಲಾಗುತ್ತೆ ಅನ್ನುವುದನ್ನ ಅಲ್ಲಿನ ದಂತಕಥೆಯ ಆಧಾರದಲ್ಲಿ ತಿಳಿಯೋಣ. ದೇಶೋನ್ಕೆಯ ಕರ್ನಿ ಮಾತಾ ದೇವಾಲಯ, ಇದನ್ನ ಮಾತಾ ದೇಶೋನ್ಕೆ ಎಂದು ಕೂಡ ಕರೆಯುತ್ತಾರೆ. ಇದು ರಾಜಸ್ಥಾನದ ಬಿಕನೇರ್ನಿಂದ ದಕ್ಷಿಣಕ್ಕೆ 30 ಕಿಲೋಮೀಟರ್ ದೂರದಲ್ಲಿರುವ ದೇಶೋನ್ಕೆ ಪಟ್ಟಣದಲ್ಲಿರುವಂತಹ ಕರ್ನಿ ಮಾತಾಗೆ ಸಮರ್ಪಿತವಾದ ಪ್ರಮುಖ ಹಿಂದೂ ದೇವಾಲಯ ಅಂತ ಹೇಳ್ಬೋದು. ಭಾರತ ವಿಭಜನೆಯ ನಂತರ ಇಂಗ್ಲೆಂಡ್ಗೆ ಪ್ರವೇಶವನ್ನು ನಿರ್ಬಂಧಿಸಿದ ನಂತರ ಇದು ಚರಣಿ ಸಗತಿಗಳ ಭಕ್ತರಿಗೆ ಅತ್ಯಂತ ಪ್ರಮುಖವಾದ ಯಾತ್ರಾ ಸ್ಥಳವಾಗಿದೆ. ಈ ದೇವಾಲಯವು ಪ್ರವಾಸಿಗರು ಮತ್ತು ಯಾತ್ರಿಕರಿಗೆ ಜನಪ್ರಿಯ ತಾಣ ಅಂತ ಕೂಡ ಹೇಳ್ಬೋದು. ಮತ್ತು ಇಲ್ಲಿರುವಂತಹ ಕಾಬಾ ಎಂದು ಕರೆಯಲ್ಪಡುವ ಹಲವಾರು ದಶಂಕಗಳಿಗೆ ಅಂದ್ರೆ ಇಲಿಗಳಿಗೆ ಪವಿತ್ರವೆಂದು ಪರಿಗಣಿಸಲಾಗಿದೆ. ಮತ್ತು ಭಕ್ತರಿಂದ ಅತ್ಯಂತ ಕಾಳಜಿಯಿಂದ ಇಲಿಗಳನ್ನ ನೋಡಿಕೊಳ್ಳಲಾಗುತ್ತೆ. ಆದ್ದರಿಂದ ಭಾರತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕರ್ನಿ ಮಾತಾ ದೇವಾಲಯವನ್ನ ಇಲಿಗಳ ದೇವಾಲಯ ಎಂದೇ ಕರೆಯಲಾಗುತ್ತೆ. ಇದನ್ನು ಕೆಲವೊಮ್ಮೆ ಪರಿಸರ ಪ್ರಜ್ಞೆಯ ಹಿಂದೂ ನೀತಿಯ ಮಾದರಿ ಎಂದು ಕೂಡ ಎತ್ತಿ ಹಿಡಿಯಲಾಗುತ್ತೆ. ಈ ದೇವಾಲಯದ ಆಶೀರ್ವಾದಕ್ಕಾಗಿ ದೇಶಾದ್ಯಂತ ಪ್ರವಾಸಿಗರು ಮತ್ತು ಪ್ರಪಂಚದ ಅತ್ಯಂತ ಕುತೂಹಲಕಾರಿ ಪ್ರವಾಸಿಗರು ಈ ದೇವಾಲಯಕ್ಕೆ ಭೇಟಿಯನ್ನ ನೀಡುತ್ತಾರೆ. ಈ ದೇವಾಲಯವು ಮೂಲತಃ 1530ರ ಸುಮಾರಿಗೆ ಕರ್ನಿ ಮಾತೆಯ ಮಹಾಪ್ರಯಾಣ ನಂತರ ರಚನೆಯಾಯಿತು. ಇದು ಆರಂಭದಲ್ಲಿ ಗುಮ್ಮಟದಿಂದ ಆವೃತವಾದ ಒಳಗಿನ ಗರ್ಭಗುಡಿಯೊಂದಿಗೆ ಪ್ರಾರಂಭವಾಯಿತು ಮತ್ತು ನಂತರದ ಶತಮಾನಗಳಲ್ಲಿ ಭಕ್ತರು ನಿರ್ಮಾಣಗಳನ್ನ ಸೇರಿಸುವುದರೊಂದಿಗೆ ಗಾತ್ರವನ್ನ ಜಾಸ್ತಿ ಮಾಡಿದ್ರು ಅಂತಾನೆ ಹೇಳ್ಬಹುದು. ಕರ್ನಿ ಮಾತಾ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ದಂತಕಥೆ. ಈ ದಂತಕಥೆಯ ಪ್ರಕಾರ ಕರ್ನಿ ಮಾತಾ ಶಕ್ತಿಯ ಸಾಕಾರ ರೂಪವಾಗಿದ್ದಳು ಮತ್ತು ಬ್ರಹ್ಮಚಾರಿಯನ್ನ ಉಳಿಸಿಕೊಂಡವಳು ಅಂತ ಹೇಳ್ಬಹುದು. ಹಾಗಾಗಿ ಕರ್ನಿಜಿ ತನ್ನ ಪತಿಗೆ ಅಂದ್ರೆ ತನ್ನ ಪತಿ ದೇಪಾಜಿಗೆ ಆಕೆ ತಂಗಿಯನ್ನ ಮದುವೆ ಮಾಡಿ ಕೊಡ್ತಾಳೆ. ಯಾಕಂದ್ರೆ ಗಂಡನ ವಂಶಾವಳಿ ಮುಂದುವರಿಬೇಕು ಅಂತ ತಂಗಿಯನ್ನೇ ಮದುವೆ ಮಾಡಿ ಕೊಡ್ತಾಳೆ. ಹಾಗಾಗಿ ದೇಪಾಜಿಗೆ ತಂಗಿಯೊಂದಿಗೆ 4 ಗಂಡು ಮಕ್ಕಳು ಹುಟ್ಟುತ್ತಾರೆ. ಅವರಲ್ಲಿ ಹಿರಿಯವನು ಲಕ್ಷ್ಮಣ. ಈ 4 ಮಕ್ಕಳನ್ನ ಕೂಡ ಕರ್ನಾಜಿ ತಂಗಿ ಮಕ್ಕಳಾಗಿದ್ರು ಕೂಡ ತನ್ನ ಮಕ್ಕಳಂತೆ ಅಂದ್ರೆ ಸ್ವಂತ ಮಕ್ಕಳಂತೆ ಸಾಕಿಕೊಳ್ತಾ ಇರ್ತಾಳೆ. ಹೀಗೆ ಇರುವಾಗ ಒಂದು ದಿನ ಲಕ್ಷ್ಮಣನು ಕೊಲೆಯತ್ತನ ಕಪಿಲ ಸರೋವರದಲ್ಲಿ ಸ್ನಾನ ಮಾಡುವಾಗ ಮುಳುಗಿ ಸಾವನ್ನಪ್ಪುತ್ತಾನೆ. ಆಗ ತಂಗಿಯು ಕರ್ನಾಜಿಯಲ್ಲಿ ಕೇಳಿಕೊಡ್ತಾಳೆ, ಲಕ್ಷ್ಮಣನನ್ನ ನನಗೆ ಜೀವಂತವಾಗಿ ಮರಳಿ ಕೊಡುವಂತ ಅಕ್ಕನ ಹತ್ರ ಹೇಳ್ತಾಳೆ. ಹೀಗಾಗಿ ಕರ್ನಿ ಮಾತೆ ಹುಡುಗನ ದೇಹವನ್ನ ತನ್ನ ಕೈಗಳಿಂದ ಎತ್ತಿ ಮೂರ್ತಿ ಅಂದ್ರೆ ಒಳಗೆ ಗರ್ಭಗುಡಿ ಇರುವ ಸ್ಥಳಕ್ಕೆ ತಂದು ಬಾಗಿಲುಗಳನ್ನ ಮುಚ್ಚಿ ಅವುಗಳನ್ನ ತೆರೆಯಬೇಡಿ ಎಂದು ಹೇಳಿದಳು. ಅವಳು ಅನಂತರದಲ್ಲಿ ಸಾವಿನ ದೇವರು ಯಮರಾಜನ ಬಳಿಗೆ ಹೋಗಿ ಲಕ್ಷ್ಮಣನನ್ನ ಮತ್ತೆ ಜೀವಂತಗೊಳಿಸ್ಬೇಕು ಅಂತ ಬೇಡಿಕೊಳ್ತಾಳೆ. ಆಗ ಸಾವಿನ ದೇವರು ಯಮರಾಜ ಕೇಳ್ತಾನೆ, ಆಗಿದ್ರೆ ಪುನರ್ಜನ್ಮದ ಚಕ್ರ ಹೇಗೆ ಕೆಲಸ ಮಾಡುತ್ತದೆ, ಅದು ಯಾವ ಕಾನೂನಿನಿಂದ ಚಲಿಸುತ್ತದೆ? ಹೀಗೆ ಕೇಳಿದಾಗ ಕರ್ನಿ ಮಾತಾ ಹೇಳ್ತಾಳೆ, ತನ್ನ ಕುಟುಂಬವು ಇನ್ನು ಮುಂದೆ ಯಮರಾಜನ ಬಳಿಗೆ ಬರುವುದಿಲ್ಲ ಎಂದು ಘೋಷಿಸ್ತಾಳೆ. ನಾನು ಎಲ್ಲಿ ವಾಸಿಸುತ್ತಿದ್ದರೂ ಅವರು ವಾಸಿಸುತ್ತಾರೆ, ಅವರು ಸತ್ತಾಗ ಅವರು ನನ್ನೊಂದಿಗೆ ಇರುತ್ತಾರೆ ಅಂತ ಯಮರಾಜನ ಬಳಿ ಹೇಳ್ತಾಳೆ. ಹಾಗಾಗಿ ನಂತರದಲ್ಲಿ ಕರ್ನಿ ಮಾತಾ ಕಾಬಾದ ಸಾಕಾರ ರೂಪವನ್ನ ಆರಿಸಿಕೊಂಡಳು, ಅಂದ್ರೆ ಇಳಿಯ ರೂಪವನ್ನ ಪಡಿತಾಳೆ. ಆದ್ದರಿಂದ ಅವಳ ವಂಶಾವಳಿಯ ಮಾನವ ಚರಣಗಳು ಸತ್ತಾಗ ಅವರು ಕಾಬಾ ಆಗಿ ಮರುಜನ್ಮ ಪಡೆಯುತ್ತಾರೆ ಮತ್ತು ದೇವಾಲಯದೊಳಗೆ ಅವಳ ಬಳಿಯೇ ವಾಸಿಸುತ್ತಾರೆ ಅನ್ನುವಂಥದ್ದು ನಂಬಿಕೆ. ಮತ್ತು ಈ ಕಾಬಾ ಸತ್ತಾಗ ಅಂದ್ರೆ ಈ ಇಲಿ ಸತ್ತಾಗ ಅವರು ಮತ್ತೆ ಮಾನವ ಚರಣಗಳಾಗಿ ಮರುಜನ್ಮ ಪಡೆಯುತ್ತಾರೆ. ಈ ರೀತಿಯಾಗಿ ಚರ್ಣ ಸ್ಥಳಾಂತರವು ಹಿಂದೂ ಸ್ಥಳಾಂತರದ ಈ ಸಾಮಾನ್ಯ ತಿಳುವಳಿಕೆಯಿಂದ ಇದು ಭಿನ್ನವಾಗಿರುತ್ತೆ. ಇದರಲ್ಲಿ ಜಾತಿಯು ವಿಭಿನ್ನವಾಗಿ ಸಾಕಾರಗೊಂಡ ರೂಪದಲ್ಲಿದ್ದರೂ ಜನನಗಳಲ್ಲಿ ನಿರ್ವಹಿಸಲ್ಪಡುತ್ತದೆ. ಪ್ರಸ್ತುತ ದೇವಾಲಯದ ಸಂಕೀರ್ಣದಲ್ಲಿ ಸುಮಾರು 20,000 ಕಾಬಗಳು ವಾಸಿಸ್ತಾ ಇರ್ತವೆ. ಅಂದ್ರೆ 20,000 ಇಲಿಗಳು ವಾಸ ಮಾಡ್ತಾ ಇದೆ.
ಅವರನ್ನು ದೇವಾಲಯದ ಸಿಬ್ಬಂದಿ ಮತ್ತು ಕೆಲಸಗಾರರು ಸಂಬಂಧಿಕರು ಅಂತ ಪರಿಗಣಿಸ್ತಾರೆ. ಇನ್ನು ಕಾಬಾಗಳು ಒಳಗಿನ ದೇವಾಲಯದ ಸಂಕೀರ್ಣದಾದ್ಯಂತ ವಾಸ ಮಾಡ್ತಾರೆ ಮತ್ತು ಚಲಿಸ್ತಾರೆ. ಮುಖ್ಯ ದೇವಾಲಯದ ಒಳಗೆ ಮತ್ತೆ ಅಡುಗೆ ಮನೆಯಲ್ಲಿ ಹಲ್ವ ತಯಾರಿಸುವ ಬಳಸುವ ಬೃಹತ್ ಕಬ್ಬಿಣದ ಮಡಿಕೆಗಳ ಬಳಿ, ವಿವಿಧ ಪಕ್ಕದ ಕೋಣೆಗಳಲ್ಲಿ ಮತ್ತು ಚಾವಣಿಯ ಮೇಲೆ ಪ್ರತಿಯೊಂದು ಜಾಗದಲ್ಲೂ ಕೂಡ ಇಲಿಗಳಿಗೆ ವಿವಿಧ ರೀತಿಯ ಆಹಾರಗಳನ್ನ ಇಡಲಾಗುತ್ತೆ. ಇನ್ನು ಕರ್ಣಿ ಮಾತೆಯ ಮೂರ್ತಿಗೆ ಪಕ್ಕದಲ್ಲಿ ಬದುಕುವಂತಹ ಇಲಿಗಳಿಗೆ ದೇವಿಗೆ ನೀಡುವಂತಹ ಲಡ್ಡು, ಬೀಜಗಳು, ತೆಂಗಿನಕಾಯಿ ಮತ್ತು ಸಕ್ಕರೆ ಹರಳುಗಳು ಹಾಗೂ ಹಾಲು, ರೊಟ್ಟಿ, ಧಾನ್ಯಗಳು, ಹಣ್ಣುಗಳು, ತರಕಾರಿಗಳು ಮತ್ತು ಮದ್ಯವನ್ನ ಈ ಇಲಿಗಳು ತಿನ್ನುತ್ತೆ. ಇನ್ನು ಚಾವಣಿಯ ಮೇಲೆ ಮತ್ತು ಕಬ್ಬಿಣದ ಮಡಿಕೆಗಳ ಬಳಿ ಇರುವಂತಹ ಇಲಿಗಳಿಗೆ ಅವುಗಳ ಆಹಾರ ಮುಖ್ಯವಾಗಿ ಧಾನ್ಯಗಳು, ಹಣ್ಣುಗಳು, ತರಕಾರಿಗಳು, ರೊಟ್ಟಿ ಮತ್ತು ನೀರನ್ನ ಒಳಗೊಂಡಿರುತ್ತೆ. ಇನ್ನು ಈ ದೇವಾಲಯದ ಒಳಗೆ ಇರುವಂತಹ ಕಾಬಗಳಿಗೆ ವಿಶೇಷವಾದ ಸಂಪನ್ಮೂಲಗಳನ್ನ ಒದಗಿಸಿ ಕೊಡಲಾಗಿದೆ. ಇನ್ನು ಕೆಲವೊಂದು ಬೆಕ್ಕುಗಳು ಮತ್ತು ಇತರ ಪ್ರಾಣಿಗಳಿಂದ ಕೂಡ ಅವುಗಳಿಗೆ ರಕ್ಷಣೆಯನ್ನ ಕೂಡ ಸಿಬ್ಬಂದಿಗಳು ನೀಡುತ್ತಾರೆ. ಇನ್ನು ಈ ಕಾಬಗಳು ಅಂದ್ರೆ ಇಲಿಗಳು ಅಲ್ಲಿ ಬರುವಂತಹ ಭಕ್ತಾದಿಗಳ ಮೇಲೆ ಹಾದು ಹೋಗುವುದು, ಅವರ ಭುಜದಲ್ಲಿ ಕುಳಿತುಕೊಳ್ಳುವುದು, ಹೀಗೆಲ್ಲ ಮಾಡುವುದನ್ನ ಕೂಡ ನಾವು ನೋಡ್ಬೋದು. ಈ ಇಲಿಗಳು ತಿಂದು ಉಳಿದಂತಹ ಆಹಾರವನ್ನ ತಿನ್ನುವುದು ಉನ್ನತವಾದ ಗೌರವ ಅಂತ ಕೂಡ ಈ ದೇವಾಲಯದಲ್ಲಿ ಪರಿಗಣಿಸಲಾಗುತ್ತೆ. ಮತ್ತು ಭಕ್ತಾದಿಗಳು ನಡೆದುಕೊಂಡು ಹೋಗುವಾಗ ಏನಾದ್ರೂ ತುಳಿಯಲ್ಪಟ್ಟು ಇಲಿಗಳೇನಾದ್ರೂ ಸತ್ರೆ ಇದಕ್ಕೆ ಪರಿಹಾರವಾಗಿ ನೀವು ಚಿನ್ನದ ಅಥವಾ ಬೆಳ್ಳಿಯ ಇಲಿಯನ್ನ ಮಾಡಿ ಅಲ್ಲಿ ಕೊಡಬೇಕಾಗುತ್ತೆ. ಇನ್ನು ದೇವಾಲಯದಲ್ಲಿರುವ ಸಾವಿರಾರು ಕಾಬಾ ಇಲಿಗಳಲ್ಲಿ ಕೆಲವು ಬಿಳಿ ಕಾಬಾ ಇಲಿಗಳು ಕೂಡ ಇವೆ. ಇವುಗಳನ್ನ ವಿಶೇಷವಾಗಿ ಪವಿತ್ರವೆಂದು ಪರಿಗಣಿಸಲಾಗುತ್ತೆ. ಅಂದ್ರೆ ಅವು ಕರ್ಣಿ ಮಾತಾ ಮತ್ತು ಅವಳ 4 ಸೋದರಳಿಯರ ಅಭಿವ್ಯಕ್ತಿ ಅಂತ ಇಲ್ಲಿ ನಂಬಲಾಗುತ್ತೆ. ಅವುಗಳನ್ನ ನೋಡುವುದು ವಿಶೇಷ ಆಶೀರ್ವಾದ ಅಂತಾನೆ ಪರಿಗಣಿಸಲಾಗುತ್ತೆ. ಹಾಗಾಗಿ ಇಲ್ಲಿ ಬರುವಂತಹ ಭಕ್ತಾದಿಗಳು ಈ ಬಿಳಿ ಇಲಿಯನ್ನ ನೋಡುವುದಕ್ಕಾಗಿ ತುಂಬಾನೇ ಸಿಹಿ ಪವಿತ್ರವಾದ ತಿಂಡಿಗಳನ್ನೆಲ್ಲ ನೀಡ್ತಾರೆ ಅವುಗಳನ್ನ ಹೊರತರಿಸಲು.